ಹರೇ ರಾಮ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ತಾಯಿ ಸೀತಾಮಾತೆಗೆ ಶರಣ, ಪ್ರಭು ಶ್ರೀರಾಮಚಂದ್ರನಿಗೆ ಶರಣ. ಮಹಿಳೆ ಮಳೆ ಒಂದು ಅಕ್ಷರ ಮಾತ್ರ ವ್ಯತ್ಯಾಸ. ಹಾಗೆ ಇವತ್ತು ಎರಡೆರಡು ಮಳೆ. ಮಾತೆಯರು ಮಳೆಯಾಗಿ ಬಂದಿದ್ದಾರೆ ಬೆಂಗಳೂರಿಗೆ, ಬೇರೆ ಬೇರೆ ಊರುಗಳಿಂದ ಅಮೃತ ವೃಷ್ಟಿಯಾಗಿ ಬಂದಿದ್ದಾರೆ ಮಾತೆಯರು. ಹಾಗೆ ಈ ಜಲಧಾರೆ ಕೂಡ ನಿರಂತರವಾಗಿ ಸುರಿತಾ ಇದೆ. ಮಳೆ ಬರಲಿ, ಇನ್ನೂ ಬರಲಿ, ಮತ್ತು ಬರಲಿ. ಎಷ್ಟು ಬರಲಿ ಅಂದರೆ ಇಳೆಯ ಕೊಳೆಯೆಲ್ಲ ಕೊಚ್ಚಿಕೊಂಡು ಹೋಗಬೇಕು ಅಂತ, ಇನ್ನೆಲ್ಲೂ ಕೊಳೆ ಉಳಿಬಾರ್ದು ಅಂತ. ಹಾಗೆ ಮಳೆ ಬರಬೇಕು. ಎರಡೂ ಬಗೆಯ ಮಳೆಯು. ಈ ಮಳೆಯಿಂದ ಹೊರಗಿನ ಕೊಳೆ ಕೊಚ್ಚಿಕೊಂಡು ಹೋಗ್ತದೆ. ಆದರೆ ಮಾತೆಯರು, ಮಹಿಳೆ, ಆಕೆ ಮಳೆಯಾಗಿ ಬಂದರೆ ಸಮಾಜದ ಕೊಳೆ ಕೊಚ್ಚಿಕೊಂಡು ಹೋಗ್ತದೆ, ಸಮಾಜದ ಕೊಳೆ ಕೊಚ್ಚಿಕೊಂಡು ಹೋಗ್ತದೆ. ಹಾಗೆ ನೀವು ಇವತ್ತೆಲ್ಲ ಇಲ್ಲಿ ಬಂದಿದ್ದೀರಿ. ಹಾಗಾಗಿ ನಮಗೆ ನಮ್ಮ ಕಣ್ಮುಂದೆ ನಿಜ ಹೇಳಬೇಕು ಅಂದರೆ ನಮಗೆ ಆಕಾರಗಳು ಕಾಣ್ತಾ ಇಲ್ಲ, ವ್ಯಕ್ತಿಗಳು ಕಾಣ್ತಾ ಇಲ್ಲ. ನಮಗೆ ಕಾಣ್ತಾ ಇರೋದು ಮಮತೆ ಮಾತ್ರ, ಪ್ರೀತಿ ಮಾತ್ರ, ವಾತ್ಸಲ್ಯ ಮಾತ್ರ, ಮಾತೃತ್ವ ಮಾತ್ರ. ಅದು ಹೊರತು ಬೇರೆ ಯಾವ ವ್ಯಕ್ತಿಯು, ಯಾವ ಆಕಾರವು, ಯಾವ ಬಣ್ಣವು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಿಷ್ಕಲ್ಮಶವಾದ ಮಾತೃವಾತ್ಸಲ್ಯ ಮತ್ತು ನಿಜವಾದ ಕಾಳಜಿ. ಒಂದು ತಾಯಿಗೆ ಮಗುವಿನ ಬಗ್ಗೆ ಇರುವ ಕಾಳಜಿ, ಒಂದು ತಾಯಿಗೆ ತನ್ನ ಗಂಡನ ಬಗ್ಗೆ ಇರೋ ಕಾಳಜಿ, ಒಂದು ತಾಯಿಗೆ ತನ್ನ ಅತ್ತೆ ಮಾವಂದಿರ ಬಗ್ಗೆ ಇರೋ ಕಾಳಜಿ, ಒಂದು 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 ಹೆಣ್ಣಿಗೆ ತನ್ನ ಅಣ್ಣನ ಬಗ್ಗೆ ಇರುವ ಕಾಳಜಿ, ತಮ್ಮನ ಬಗ್ಗೆ ಇರುವ ಕಾಳಜಿ. ಹೆಣ್ಣು ಅಂದರೆ ಕಾಳಜಿ ಅಂತ. ಹಾಗಾಗಿ ಅಂಥ ಕಾಳಜಿಯನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ನೀವೆಲ್ಲ ಇವತ್ತು ಇಲ್ಲಿಗೆ ಬಂದರೆ ಅದಕ್ಕೆ ಕಾರಣ ಕಾಳಜಿ ಮಾತ್ರ ಅಂತ. ಒಂದು 2-3 ಮಾತು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನೀವೇನು ಮಾಡಬೇಕು ಅಥವಾ ನೀವೇನು ಮಾಡಿಸ್ಬೇಕು ಸಮಾಜದಲ್ಲಿ ಅಂದರೆ ಇನ್ನೇನೂ ಇಲ್ಲ. ಸತ್ಯವನ್ನು ಸತ್ಯ ಅಂತ ಒಪ್ಕೊಳ್ಳೋದು, ಆ ಸತ್ಯವನ್ನು ಇದು ಸತ್ಯ ಅಂತ ಬಿತ್ತರಿಸಿ ಹೇಳೋದು ಸಮಾಜಕ್ಕೆ. ಇಷ್ಟೇ ಮಾಡಬೇಕಾಗಿರೋದು. ಆಂದೋಲನ ಅಂದರೆ ಏನು, ಅಭಿಯಾನ ಅಂದರೆ ಏನು, ಇಷ್ಟೇ. ಕೆಲವೊಮ್ಮೆ ಸಮಾಜದಲ್ಲಿ ಸತ್ಯ ಕಣ್ಣು ಎದುರಿದ್ರೂ ಕೂಡ ಕಾಣೋದಿಲ್ಲ, ಆ ಸತ್ಯವನ್ನು ಕೇಳೋರು ಇರೋದಿಲ್ಲ, ಆ ಸತ್ಯವನ್ನು ಹೇಳೋರು ಇರೋದಿಲ್ಲ, ಸತ್ಯದ ಬಗ್ಗೆ ಪ್ರಚಾರ ನಡೆಯೋದಿಲ್ಲ. ಆಂಗ್ಲದಲ್ಲಿ ಒಂದು ಸೂಕ್ತಿ ಇದೆ, ಈ ಸುಳ್ಳು ಸತ್ಯ ಎರಡನ್ನೂ ಒಂದು ವ್ಯಕ್ತಿಗಳನ್ನು ಪರಿಗಣಿಸಿದರೆ, ಈ ಸತ್ಯ ಶೂ ಲೇಸ್ ಕಟ್ಕೊಳ್ಳೋಕ್ಕಿಂತ ಮುಂಚೆ, ಅಂದರೆ ಚಪ್ಪಲಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆ, ಸತ್ಯ ಚಪ್ಪಲಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸುಳ್ಳು ಅರ್ಧ ಪ್ರಪಂಚ ಓಡಾಡಿರುತ್ತೆ. ಇನ್ನೂ ಸತ್ಯ ಚಪ್ಪಲಿ ಹಾಕ್ಕೊಳ್ತಾ ಇದೆ ಅಷ್ಟೇ ಅಂತ, ಹೊರಡೋಕ್ಕೆ ತಯಾರಾಗ್ತಾ ಇದೆ ಅಂತ, ಅದರ ಒಳಗೆ ಸುಳ್ಳು ಅರ್ಧ ಪ್ರಪಂಚ ಓಡಾಡಿರುತ್ತೆ. ಹಾಗಾಗಿ ಈ ಜಗತ್ತಲ್ಲಿ ಸತ್ಯಕ್ಕೆ ತುಂಬ ಕಡಿಮೆ ಬೆಲೆ ಇದೆ, ಅಂದರೆ ಹೊರ ಜಗತ್ತಿನಲ್ಲಿ. ಹಾಗಾಗಿ ಸತ್ಯವನ್ನು ಸತ್ಯವಾಗಿ ಸಾರುವ, ಸತ್ಯವನ್ನು ಸತ್ಯವಾಗಿ ಹೇಳುವ, ನಿರ್ಭೀತವಾಗಿ ಹೇಳುವ, ಮಂಡಿಸುವ ಒಂದು ಎದೆಗಾರಿಕೆ, ಧೈರ್ಯ ಬೇಕಾಗಿದೆ. ಆ ಧೈರ್ಯ
ಸಮಾಜದ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಿಗೆ ಇದೆಯೋ ಎಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಅಕ್ಕಂದಿರಿಗೆ, ಅಮ್ಮಂದಿರಿಗೆ, ತಂಗಿಯಂದಿರಿಗೆ ನಿಮಗಿದೆ. ಹಾಗಾಗಿ ನೀವು ಆ ಸತ್ಯಕ್ಕಾಗಿ ಇವತ್ತು ಇಲ್ಲಿ ಬಂದು ಸೇರಿದ್ದೀರಿ. ಮತ್ತು ನಮಗೆ ನಮ್ಮ ಜೀವನದಲ್ಲಿ ಸಂಕಟಗಳು ಬಂತು ಅಂತ ಬೇಸರ ಇಲ್ಲ, ಪರೀಕ್ಷೆಗಳು ಬಂತು ಅಂತ ಬೇಸರ ಇಲ್ಲ. ನಮಗೆ ರಾಮನ ಮಾತು ನೆನಪಾಗ್ತದೆ. ಉತ್ತರ ರಾಮಾಯಣದಲ್ಲಿ, ಉತ್ತರ ರಾಮಚರಿತ್ರದಲ್ಲಿ ರಾಮ ಒಂದು ಮಾತನ್ನು ಹೇಳ್ತಾನೆ, ರಾಮ ಹುಟ್ಟಿದ್ದೇ ದುಃಖ ಅನುಭವಿಸಲಿಕ್ಕೆ ಅಂತ ರಾಮ ಹೇಳೋದು. ರಾಮ ಅನ್ನೋನು ಹುಟ್ಟಿದ್ದೇ ದುಃಖ ಅನುಭವಕ್ಕೆ, ಸಮಾಜದ ಎಲ್ಲರ ದುಃಖವನ್ನು ತಾನು ಹೀರಿ ಅನುಭವಿಸಲಿಕ್ಕೆ ಹುಟ್ಟಿದ್ದು ರಾಮ. ಎಲ್ಲರೂ ನಗನಗ್ತಾ ಇರಬೇಕು, ಎಲ್ಲರೂ ಸಂತೋಷವಾಗಿರಬೇಕು ಅಂದರೆ ಅವರ ಅಳುವನ್ನು ಯಾರೂ ತಗೊಳ್ಬೇಕು ಅಂತ, ಅದಕ್ಕೆ ರಾಮ ಹುಟ್ಟಿದ್ದು ಅಂತ. ಹಾಗಾಗಿ ರಾಮನ ಜೀವನ ಇಡೀ ಅಂತ ಒಂಥರ ನೋವೇ, ದುಃಖವೇ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗಾಗಿ ಕಾಡು ಸೇರಬೇಕಾಯ್ತು ಅವನು. ಇನ್ನೂ ಮಗುವಾಗಿದ್ದಾಗಲೇ ಅದು. ರಾಕ್ಷಸರ ವಿರುದ್ಧ ಹೋರಾಡಬೇಕಾಯ್ತು ಅಲ್ಲಿ. ಇನ್ನು ಶಿವಧನಸ್ಸನ್ನು ಮುರಿದು ಸೀತೆ ಕೈ ಹಿಡಿದ, ಮನೆಗೆ ಬಂದ. ಸ್ವಲ್ಪ ದಿನ ವನವಾಸ ಪ್ರಾರಂಭ ಆಯಿತು, ಪಟ್ಟಾಭಿಷೇಕ ತಪ್ಪಿ ಹೋಯಿತು. ಕಾಡಿಗೂ ಹೊಂದ್ಕೊಂಡ, ಕಾಡಿಗೆ ಹೋಗಿ ಕಾಡಿಗೂ ಗಡ್ಡೆ ಗೆಣಸು, ತಣ್ಣೀರು ಸ್ನಾನ, ಮೃಗ ಪಕ್ಷಿ ಹೊಂದ್ಕೊಂಡ. ಅದಕ್ಕೆ ಪತ್ನಿ ಅಪಹರಣ ಆಯಿತು. ಬಹುದೊಡ್ಡ ಹೋರಾಟ ಮಾಡಿ ಪತ್ನಿಯನ್ನು ಪುನಃ ಪಡ್ಕೊಂಡ, ಸೀತೆಯನ್ನು ಮರಳಿ ಪಡ್ಕೊಂಡ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ, ರಾಕ್ಷಸ ಸಂಹಾರ ಮಾಡಿದ, ಸೀತೆಯನ್ನು ಮತ್ತೆ ಪಡ್ಕೊಂಡ. ಜನ ಸೀತೆ ಬಗ್ಗೆ ಅಪವಾದ ಹೇಳಿದರು. ಶುದ್ಧ ಅಂತ ಗೊತ್ತಿದ್ದು ಸೀತಾ ಪರಿತ್ಯಾಗವನ್ನು ಮಾಡಬೇಕಾಯ್ತು ಅವನು. ಆಗ ಅವನು ಹೇಳ್ತಾನೆ, ನಾನು ಹುಟ್ಟಿದ್ದೇ ದುಃಖ ಅನುಭವಕ್ಕೋಸ್ಕರವಾಗಿ ಅಂತ. ನಾವು ಪೂಜೆ ಮಾಡುವ ದೇವನೇ ಹಾಗೆ ಹೇಳುವಾಗ ನಾವು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ? ಬರಲಿ, ಎಷ್ಟು ಸಂಕಟ ಬಂದರೂ ಬರಲಿ, ಎಷ್ಟು ದುಃಖ ಬಂದರೂ ಬರಲಿ, ಎಷ್ಟು ಅಪಮಾನ ಆದರೂ ಆಗಲಿ, ಎಷ್ಟು ಅಪವಾದ ಬಂದರೂ ಬರಲಿ, ಆದರೆ ನೀವು ಯಾಕೆ ಪ್ರಯತ್ನ ಮುಂದುವರಿಸ್ಬೇಕು, ನೀವು ಯಾಕೆ ಕೆಲಸ ಮಾಡಬೇಕು ಅಂದರೆ ನೀವು ಮಾಡಬೇಕು. ನೀವು ಇವತ್ತೇನು ಪ್ರಯತ್ನ ಶುರು ಮಾಡಿದ್ದೀರಿ ಮುಂದುವರಿಸ್ಬೇಕು, ತುಂಬ ಆ ದಿಕ್ಕಲ್ಲಿ ಕೆಲಸ ಮಾಡಬೇಕು. ನೀವು ಯಾಕೆ ಮಾಡಬೇಕು ಅಂದರೆ ನಮಗಾಗಿ ಅಲ್ಲ, ಇನ್ನೊಬ್ರಿಗೆ ಹೀಗಾಗಬಾರ್ದು ಅಂತ. ಇನ್ನೊಬ್ರಿಗೆ ಹೀಗಾಗಬಾರ್ದು, ನಮಗೇನಾಯ್ತೋ ಅದು ಮತ್ತಾರಿಗೂ ಆಗಬಾರ್ದು. ಇನ್ನೊಂದು ಮಾತು, ತುಂಬ ಚಂದದ ಹೆಸರು, ನಾರಿ ಸುರಕ್ಷಾ ಸಮಿತಿ ಅನ್ನೋ ಶಬ್ದವೇ ಒಂಥರ ಭಾವವನ್ನು ಉಂಟು ಮಾಡುತ್ತೆ ಮನಸ್ಸಲ್ಲಿ, ಭಾವ ಜಾಗೃತಿಯನ್ನು ಉಂಟು ಮಾಡುತ್ತೆ. ಅಷ್ಟು ಸುಂದರವಾಗಿರ್ತಕ್ಕಂಥ ಹೆಸರು. ನಾರಿಯರ ಸುರಕ್ಷೆಗಾಗಿ ಈ ಸಮಿತಿ ಇದೆ. ಈ ಸಮಿತಿಯ ಮಿತಿ ಇದು, ನಾರಿಯರ ಸುರಕ್ಷೆ. ನಾರಿಯರು ನೊಂದರೆ, ಕಣ್ಣೀರು ಹಾಕಿದರೆ ಆ ಮನೆ ಹಾಳಾಗಿ ಹೋಗ್ತದೆ ಅಂತ ಸ್ಮೃತಿಗಳೇ ಹೇಳ್ತವೆ. ನಾರಿಯರು ನಕ್ಕರೆ, ಸಂತೋಷಪಟ್ಟರೆ ಆ ಮನೆ ಉದ್ಧಾರ ಆಗ್ತದೆ. ಎತ್ತರ ನಾರಿಯಸ್ತು ಪೂಜ್ಯ ಅಂತೇಳಿ. ನಾರಿಯರ ಮೈ ಮನಗಳಿಗೆ ನೋವಾಗಬಾರ್ದು, ಕಾಪಾಡಬೇಕು ನಾವು ಅವ್ರನ್ನ. ತಾಯ್ತನ ಉಳಿಬೇಕು, ಮಾತೃತ್ವ ಉಳಿಬೇಕು, ಸ್ತ್ರೀತ್ವ ಉಳಿಬೇಕು. ಹಲವು ರೀತಿಯಿಂದ ಅದಾಗ್ಬೋದು. ಈಗ ಗೊತ್ತಿರುವ ರೀತಿಗಳು ನಿಮಗೆಲ್ಲ ಗೊತ್ತೇ ಇದೆ. ಸಮಾಜದಲ್ಲಿ ಮಹಿಳೆಯರಿಗೆ ಏನೆಲ್ಲ ತೊಂದರೆ ಇದೆ ಇವತ್ತು ಅಂತ. ಆದರೆ ಅದರ ಜೊತೆಗೆ ಹೊಸ ಬಗೆಯ ತೊಂದರೆಗಳು ಕೂಡ ಇದೆ. ಈಗ ಯಾರೋ ಒಬ್ಬಳು ಮಹಿಳೆ, ಅವಳಿಗೆ ಆರ್ಥಿಕವಾಗಿ ಕಷ್ಟ ಇರ್ತದೆ ಅಂತ ಅಂದ್ಕೊಳ್ಳಿ, ಅವಳದ್ದು ಏನೋ ಒಂದು ದೌರ್ಬಲ್ಯ ಇರ್ತದೆ, ಅವಳದ್ದು ಏನೋ ಒಂದು ತೊಂದರೆ ಇರ್ತದೆ. ಅಂಥ ಮಹಿಳೆಯನ್ನು ಬಳಸ್ಕೊಂಡು, ಅವಳನ್ನು ಬಾಣವಾಗಿ ಬಳಸ್ಕೊಂಡು, ಅಸ್ತ್ರವಾಗಿ ಬಳಸ್ಕೊಂಡು, ಯಾರಿಗೂ ಯಾರ ಮೇಲೋ ದ್ವೇಷ ಇರ್ತದೆ ಅಂತ ಅಂದ್ಕೊಳ್ಳಿ ನೀವು. ಯಾರನ್ನೋ ಮುಗ್ಸೋಕೆ ಹೊರಟಿರ್ತಾರೆ. ಆ ಮುಗ್ಸೋಕೆ ಅವರವ್ರ ಮಧ್ಯೆ ಏನು ಬೇಕಾದ್ರೆ ಯುದ್ಧ ನಡೀಲಿ. ಪಾಪ ಯಾರೋ ಬಡಪಾಯಿ ಹೆಣ್ಣು, ನಿಜವಾದ ಅರ್ಥದಲ್ಲಿ ಬಡವೆ ಹೆಣ್ಣು, ಆಕೆಯನ್ನು ಬಳಸ್ಕೊಂಡು, ಆಕೆಯನ್ನು ಬಾಣ ಮಾಡಿ, ಆಕೆಯನ್ನು ಪ್ರಯೋಗ ಮಾಡಿದರೆ ಆಕೆ ಕಥೆ ಏನಾಯಿತು ಮುಂದೆ? ಅದನ್ನು ಕೇಳೋರು ಯಾರು? ಅವಳ ಜೀವನ ಏನಾಯಿತು? ಒಂದು ಸಾರಿ ಈ ಪ್ರಯೋಗಕ್ಕೆ ಒಬ್ಬಳು ಹೆಣ್ಣು ಒಳಗಾದ್ಲು ಅಂದರೆ ನಿಮಗೆಲ್ಲ ಗೊತ್ತು ಅವಳ ಕಥೆ ಏನಾಗುತ್ತೆ, ಎಷ್ಟು ಕಷ್ಟ ಬರುತ್ತೆ ಅವಳಿಗೆ ಜೀವನದಲ್ಲಿ ಮುಂದೆ, ಎಂಥ ತಿರಸ್ಕಾರ ಬರುತ್ತೆ, ಎಂಥ ಜುಗುಪ್ಸೆ ಬರುತ್ತೆ. ಇವತ್ತಿನ ಪ್ರಪಂಚದಲ್ಲಿ ನಾವು ಅದನ್ನು ಕೂಡ ಕಾಣ್ತಾ ಇದ್ದೇವೆ. ಹೆಣ್ಣಿಗಿರುವ ಯಾವುದೋ ಬಗೆಯ ಕಷ್ಟವನ್ನು, ಅವಳು ಯಾವುದೋ ದೌರ್ಬಲ್ಯವನ್ನು, ಮನೋ ದೌರ್ಬಲ್ಯ ಇರ್ಬೋದು, ಆರ್ಥಿಕ ದೌರ್ಬಲ್ಯ ಇರ್ಬೋದು, ಅವಳು ಯಾವತ್ತೋ ಏನೋ ತಪ್ಪು ಮಾಡಿರ್ಬೋದು, ಆ ತಪ್ಪು ಇನ್ಯಾರ ಕೈಗೋ ಸಿಕ್ಕಿರ್ಬೋದು. ಇಂಥದ್ದನ್ನು ಇಟ್ಟುಕೊಂಡು ಆಕೆಯನ್ನು ದಾಳವಾಗಿ ಬಳಸಿ, ಆಕೆಯನ್ನು ಬಾಣವಾಗಿ ಬಳಸಿ, ಯಾವುದೋ ವ್ಯಕ್ತಿಯ ಮೇಲೋ ಯಾವುದೋ ಸಂಸ್ಥೆಯನ್ನು ಪ್ರಯೋಗ ಮಾಡಿದಾಗ
ಆಗುವ ಎರಡು ಪರಿಣಾಮಗಳು ಎರಡು ಅಂತ. ಒಂದು, ಆ ಹೆಣ್ಣಿನ ಬದುಕು ಏನಾಯಿತು ಅಂತ. ಇನ್ನೊಂದು, ನಿಜವಾದ ಸಂತ್ರಸ್ತೆಯರಿಗೆ ಪಾಡೇನು. ಈಗ ಎಲ್ಲ ಕಾನೂನುಗಳನ್ನು, ಸಮಾಜದ ಸುರಕ್ಷೆಗೆ, ನಾರಿ ಸುರಕ್ಷೆಗೆ ಇರುವಂಥ ಕಾನೂನುಗಳನ್ನು ದುರುಪಯೋಗ ಮಾಡ್ತಾ ಹೋದರೆ ಹೀಗೆ ತೋಳ ಬಂತು ತೋಳದ ಕಥೆ ಆದರೆ ನಾಳೆ ನಿಜವಾಗಿ ಸಂತ್ರಸ್ತೆ ಪಾಡೇನು, ಅವಳೆಲ್ಲಿಗೆ ಹೋಗಬೇಕು. ಈ ಕಾನೂನಿನ ಸೌಲಭ್ಯಗಳು ನಿಜವಾಗಿ ಯಾರು ದೊರೀಬೇಕು ಅವ್ರಿಗೆ ದೊರೀಬೇಕು ಅಂತ. ನಿಜವಾದ ಸಂತ್ರಸ್ತೆಯನ್ನು ಕೇಳೋರಿಲ್ಲ. ಇವತ್ತಿನ ಸಮಾಜದ ಕಥೆ ಹೇಗಿದೆ ಅಂದರೆ, ನಿಜವಾದ ಸಣ್ಣ ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತವೆ, ಜೀವನದಲ್ಲಿ ಸರಿಯಾಗೋದಿಲ್ಲ, ಅವರು ಅಂತಂಥ ಆಕ್ರಮಣಗಳಾಗ್ತವೆ, ಅವ್ರನ್ನ ಕೇಳೋರು ಗತಿ ಇಲ್ಲ. ಆದರೆ ಇಂಥದ್ದಕ್ಕೆ ರಾಜ ಮರ್ಯಾದೆ, ಇಂಥದ್ದಕ್ಕೆ ಭಯಂಕರ ವೈಭವ, ಹಿಂದೆ ಮುಂದೆ ಎಷ್ಟೋ ಜನಗಳಿದ್ದಕ್ಕೆ ಅಂತ ಸಲ್ಲದು ಅಂತ. ಹಾಗಾಗಿ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಗಲಿ, ಇದರ ಲಾಭ ನಿಜವಾಗಿ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಗಬೇಕು ಅಂತ. ಹಾಗಾಗಿ ಈ ಬಗ್ಗೆ ನೀವು ಪ್ರಯತ್ನಶೀಲರಾಗಬೇಕು. ಹೆಣ್ಣನ್ನು ಈ ಬಗೆಯ ಮಾರಾಟದ ಸರಕು ಮಾಡಲಿಕ್ಕೆ ಬಿಡಬೇಡಿ. ಹೆಣ್ಣನ್ನು ಈ ಬಗೆಯ ಕ್ಲೇಶದ ಸರಕನ್ನಾಗಿ ಯಾವುದೋ ಒಂದು ಷಡ್ಯಂತ್ರದ ದಾಳವಾಗಿ ಆಕೆಯನ್ನು ಬಳಸೋದಕ್ಕೆ ಬಿಡಬೇಡಿ. ನಿಮಗೆ ಯುದ್ಧ ಮಾಡಬೇಕು ಅಂದರೆ ಬೇರೆ ಯಾವುದಾದ್ರು ನೀವು ಬಳಸಿ ಅಸ್ತ್ರಗಳನ್ನು, ಆದರೆ ಹೆಣ್ಮಕ್ಳನ್ನ ಬಳಸಬೇಡಿ, ಬಳಸಬಾರದು. ಹಾಗಾಗಿ ಇದೊಂದು ಮಾತನ್ನು ನಾವು ಇವತ್ತಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಇದರಿಂದ ಏನಾಗ್ತದೆ ಅಂದರೆ, ಒಟ್ಟು ಸ್ತ್ರೀತ್ವಕ್ಕೆ ಒಂದು ರೀತಿ ಅವಮರ್ಯಾದೆ ಅಂತಂದರೆ, ಯಾರೋ ಒಬ್ಬರು ಈ ಥರ ಮಾಡಿದಾಗ ಎಲ್ಲರೂ ಸಂಶಯದಿಂದ ನೋಡುವ ಹಾಗೆ, ಯಾರ ಜೊತೆಗೂ ಸರಿಯಾಗಿ ಮಾತಾಡೋ ಹಾಗೂ ಇಲ್ಲ, ಎಷ್ಟೊತ್ತಿಗೆ ಏನಾಗ್ತದೆ, ಯಾರ ಮೇಲೆ ಏನು ದೂರು ಕೊಡ್ತಾರ, ಒಂದು ಸಹಜ ವಾತಾವರಣ ಹಾಳಾಗ್ತದೆ ಸಮಾಜದಲ್ಲಿ. ಹಾಗಾಗಿ ಈ ಎಲ್ಲ ದೃಷ್ಟಿಕೋನಗಳಿಂದ ನಾರಿಯ ಸುರಕ್ಷೆಯನ್ನು ನೀವು ಮನಸ್ಸಲ್ಲಿಟ್ಕೊಂಡು ಅದಕ್ಕಾಗಿ ಪ್ರಯತ್ನಶೀಲರಾಗಿ, ಸುಳ್ಳೆ ಈ ಹೆಸರು ಲಾಭ ತಗೊಳ್ಳುವಂಥ ಜನಗಳು ತುಂಬ ಇದ್ದಾರೆ. ನಿಜವಾದ ಕೆಲಸ ನೀವು ಮಾಡಿ, ನಿಜವಾದ ನಾರಿ ಸುರಕ್ಷೆಗೆ ಏನು ಮಾಡಬೇಕೋ ಅಂಥದ್ದನ್ನು ನೀವು ಮಾಡಿ. ನಾಡಿನಾದ್ಯಂತ, ನಮ್ಮ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಲಕ್ಷಾಂತರದ ಮಹಿಳೆಯರು ನಿಮ್ಮ ಜೊತೆಗೆ ಕೈ ಜೋಡಿಸ್ತಾರೆ, ಕೈ ಜೋಡಿಸ್ಲಿ ಅವರು. ನೀವೆಲ್ಲ ಸೇರಿ ಪ್ರಚಂಡವಾದ ಒಂದು ನಾರಿ ಶಕ್ತಿಯನ್ನು ನಿರ್ಮಾಣ ಮಾಡಿ, ಅದರ ಮೂಲಕವಾಗಿ ಸಮಾಜದ ಕಣ್ತರಿಸಿ ಸಮಾಜಕ್ಕೆ ಶುಭವನ್ನು ಮಾಡಿ ಎನ್ನುವ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಮಠ ಈಗ ಅಂತಲ್ಲ, ಶಂಕರಾಚಾರ್ಯ ಕಾಲದಿಂದಲೂ ಅದಕ್ಕಿಂತ ಹಿಂದಿನ ಕಾಲದಿಂದಲೂ ಅದು ಒಳ್ಳೆ ಕೆಲಸ ಮಾಡ್ತಾ ಹೋಗುವಾಗ ಎಷ್ಟೋ ಬೇರೆ ಬೇರೆ ಒಂದು ಸನ್ನಿವೇಶಗಳನ್ನ ಎದುರಿಸಿದೆ, ಸಂದಿಗ್ಧಗಳನ್ನ ಎದುರಿಸಿದೆ. ಮಠಕ್ಕದು ಹೊಸದಲ್ಲ, ಎಷ್ಟೋ ಕಾಲದಿಂದ ಎದುರಿಸಿದೆ. ಈಗ ಪುನಃ ಅಂಥದ್ದೇ ಕಾಲ ಮತ್ತೊಮ್ಮೆ ಇದೆ ನಮ್ಮ ಕಣ್ಮುಂದೆ. ಆದರೆ ಸತ್ಯಕ್ಕೆ ಜಯ ಇದೆ, ಸತ್ಯಕ್ಕೆ ಜಯ ಇದೆ. ನಾವು ಇನ್ನೊಮ್ಮೆ ನಮಗೆ ಹೇಳ್ತೇವೆ, ರಾಮನನ್ನು ಕಂಡುಕೊಂಡಿದ್ದಕ್ಕೆ ನಮ್ಮನ್ನು ಯಾರನ್ನು ಈ ಪೀಠದಲ್ಲಿ ಕೂರಿಸ್ಬೇಕಾದ್ರೆ ರಾಮನನ್ನು ಕಂಡುಕೊಳ್ಳುವವರು, ಅದಕ್ಕಾಗಿರೋರನ್ನೇ ಈ ಪೀಠದಲ್ಲಿ ಕೂರಿಸ್ತಾರೆ. ಆದರೆ ಈ 1 ವರ್ಷದಲ್ಲಿ ರಾಮನನ್ನು ಕಂಡಿದ್ದು ತುಂಬ ನಾವು ಅಂತ, ಹೆಜ್ಜೆ ಹೆಜ್ಜೆಗೆ ನಾವು ರಾಮನನ್ನು ಕಂಡಿದ್ದೇವೆ, ಹೆಜ್ಜೆ ಹೆಜ್ಜೆಗೆ ನಾವು ರಾಮನನ್ನು ಕಂಡಿದ್ದೇವೆ. ಹಾಗಾಗಿ ಅಂಥ ಸಮಯದಲ್ಲಿ ಅವನು ಆ ಧರ್ಮಪ್ರಭು ಜೊತೆಗಿರ್ತಾನೆ. ಇಡೀ ಸಮಾಜ ಬೇರೆ ರೀತಿ ಇದ್ದರು, ಯಾವುದು ಏನೇ ಆದರೂ ನಾವು ಸತ್ಯಕ್ಕೆ ಧರ್ಮಕ್ಕೆ ನಿಷ್ಠರಾಗಿದ್ದರೆ ಅವನು ನಮ್ಮ ಕೈ ಹಿಡಿತಾನೆ, ಅವನು ನಮ್ಮನ್ನು ಕಾಪಾಡ್ತಾನೆ. ನಿಮಗೆ ಉದಾಹರಣೆ ಬೇಕು ಅಂದರೆ ರಾಮಚಂದ್ರಾಪುರ ಮಠಕ್ಕೆ ಬನ್ನಿ. ರಾಮಚಂದ್ರಾಪುರ ಮಠದ ಇತ್ತೀಚಿನ ಚರಿತ್ರೆಯನ್ನು ನೀವು ಕೇಳಿ, ಯಾರ ಬಾಯಿಂದಾದರೂ ಏನೇನು ನಡೀತು ಈ 4-5 ವರ್ಷದಲ್ಲಿ, 7-8 ವರ್ಷದಲ್ಲಿ ಏನೇನು ನಡೀತು, ಎಷ್ಟು ಬಗೆಯ ಆಕ್ರಮಣಗಳು ನಡೆದವು, ಎಂತೆಂಥ ಆಕ್ರಮಣಗಳು ನಡೆದವು. ಇವತ್ತು ನಾವು ನಿಮ್ಮನ್ನು ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಅದಕ್ಕೆ ಕಾರಣ ರಾಮನ ಮಹಿಮೆ, ಬೇರೆ ಏನೂ ಇಲ್ಲ. ಅವನ ಮಹಿಮೆಯಿಂದಾಗಿ ನಾವು ಇವತ್ತು ನಿಮ್ಮ ಮುಂದೆ ಕೂತಿದ್ದೇವೆ. ಜೊತೆಯಲ್ಲಿ ಆ ರಾಮನಿಂದ ಪ್ರೇರಿತರಾದ ಕಾರ್ಯಕರ್ತರ ಶ್ರಮ, ಅವರ ಹೋರಾಟ, ಅವರ ನಿರಂತರವಾದ ತ್ಯಾಗ, ಸೇವೆ. ಇವತ್ತು ನಿಮಗೆ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ನ್ಯಾಯವಾದಿಗಳು ಅನೇಕರು ಮಠಕ್ಕಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಈ 1 ವರ್ಷದಲ್ಲಿ. ನಮ್ಮ ಮುಂದೆ ಆ ತಂಡ ಕುಳಿತಿದೆ ಇವತ್ತು. ಇವರು 1 ರೂಪಾಯಿ ತಗೊಳ್ಳಿಲ್ಲ, 1 ರೂಪಾಯಿ ತಗೊಂಡಿಲ್ಲ. ಅವರು ತಗೊಂಡಿಲ್ಲ ಮಾತ್ರ ಅಲ್ಲ, ಅವರ ಖರ್ಚಲ್ಲಿ ಅವರು ಓಡಾಡ್ತಾರೆ, ಮಠಕ್ಕಾಗಿ ಅವರೇ ಖರ್ಚು ಮಾಡ್ತಾರೆ. ಮಾಡಬೇಕಾದ ಸಂದರ್ಭ ಬಂದರೆ 1 ರೂಪಾಯಿ ಕೇಳಿಲ್ಲ ಅವರು. ಅವ್ರು ಯಾಕೆ ಮಾಡ್ತಾರೆ? ಸತ್ಯ ಇದೆ, ಸತ್ಯಕ್ಕಾಗಿ ಮಾಡ್ತಾರೆ. ಹಾಗೆ ಇದೇನು ಲಾಭ ಅವ್ರಿಗೆ? ಅವ್ರು ಯಾಕೆ ಮಾಡಬೇಕು ಇದನ್ನು? ಸತ್ಯದ ಹೋರಾಟ. ಈ ವಕೀಲರುಗಳು ಅವರವರ ಕೆಲಸ ಬಿಟ್ಟು ಬಂದಿದ್ದಾರೆ, ಅವರವರ ಕೇಸುಗಳು, ಅವರವರ ಜೀವನೋಪಾಯ ಅದನ್ನು ಬಿಟ್ಟು ಬಂದಿದ್ದಾರೆ, ಅಂಥ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ
ಏನೂ ತಗೊಳ್ತಾ ಇಲ್ಲ. ಅವರಿಗೆ ರುಪೀಸ್ ಬೇಡ, ಯಾಕೆಂದ್ರೆ ಅವರಿಗೆ ಪೀಸ್ ಸಿಕ್ಕಿದೆ ಅಂತ, ಇದರಲ್ಲಿ ಅಂತ ಇನ್ನರ್ ಪೀಸ್, ಆ ಪೀಸ್ ಸಿಕ್ಕಿದೆ. ಹಾಗಾಗಿ ರುಪೀಸಿಂದ ಅವರು ಇಲ್ಲ ಅಂತ. ಇವರು ನಮ್ಮ ಶಕ್ತಿ, ನೀವು ನಮ್ಮ ಶಕ್ತಿ. ಹಾಗಾಗಿ ಅಲ್ಲಿವರಿಗೆ ಒಳಗೆ ನಾನಿದ್ದೇನೆ ಅಂತ ರಾಮ ಹೇಳುವವರಿಗೆ, ಹೊರಗೆ ನಾವಿದ್ದೇವೆ ಅಂತ ನೀವು ಹೇಳುವವರಿಗೆ ನಮಗೆ ಯಾವ ಚಿಂತೆಯೂ ಇಲ್ಲ, ಯಾರ ಭಯವೂ ಇಲ್ಲ, ಯಾವ ಆತಂಕವೂ ಇಲ್ಲ. ಹಾಗಾಗಿ ನಾವೊಂದು ನೆಪ ಮಾತ್ರ, ಮಠವೊಂದು ನಿಮಿತ್ತ ಮಾತ್ರ. ನೀವು ಸತ್ಯಕ್ಕಾಗಿ ನಿರಂತರ ಪ್ರಯತ್ನಶೀಲರಾಗಿ, ಸತ್ಯಕ್ಕಾಗಿ, ಸಮಾಜದ ಕ್ಷೇಮಕ್ಕಾಗಿ, ಸಮಾಜದ ಒಳಿತಿಗಾಗಿ, ಮೌಲ್ಯಗಳಿಗಾಗಿ ನಿರಂತರವಾಗಿ ಪ್ರಯತ್ನಶೀಲರಾಗಿ. ನಿಮ್ಮ ಬೆನ್ನ ಹಿಂದೆ ರಾಮನ ಕರುಣೆ ಇದೆ, ರಾಮನ ಆಶೀರ್ವಾದ ಇದೆ. ನಿಮಗೆ ಇವತ್ತು ಉದಾಹರಣೆ ಸಿಕ್ಕಿದೆ. ಅದಕ್ಕೆ ನೀವು ಈ ದಾರಲ್ಲಿ ಮುಂದೆ ಹೋಗಿ ದಿವಸ ಉದಾಹರಣೆ ಸಿಗುತ್ತೆ ನಿಮಗೆ, ಪ್ರತಿನಿತ್ಯ ನಿಮಗೆ ಇದಕ್ಕೆ ಉದಾಹರಣೆ ಸಿಗುತ್ತೆ. ಇದಿಷ್ಟನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ನಿಮ್ಮೆಲ್ಲರನ್ನ ಮನಸಾರೆ ಹರಿಸ್ತೇವೆ. ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತೇವೆ, ದಶರಥನ ಒಂದು ಮಾತನ್ನು ಹೇಳ್ತೇವೆ ಕೊನೆಯಲ್ಲಿ. ನಿಮಗೆಲ್ಲ ಗೊತ್ತಿರೋ ಮಾತೇ ಇದು. ಕೈಕೇಯಿ ರಾಮನನ್ನು ಕಾಡಿ ಕಳಿಸುವಾಗ ದಶರಥನಿಗೆ ತುಂಬ ನೋವಾಯಿತು. ರಾತ್ರಿ ಇಡೀ ಕೈಕೇಯಿ ಪೀಡಿಸ್ತಾಳೆ ದಶರಥರನ್ನು. 2 ವರ ಕೊಡು, ರಾಮನನ್ನು ಕಾಡಿ ಕಳಿಸು ಮತ್ತು ಭರತನಿಗೆ ಪಟ್ಟಾಭಿಷೇಕ ಮಾಡು. ತುಂಬ ನೋಯ್ತಾನೆ. ಯಾಕೆಂದ್ರೆ ಜೀವನ ಇಡೀ ಅವನು ಒಳ್ಳೇದೇ ಮಾಡಿದ್ದು ಕೈಕೇಯಿಗೆ, ಅವಳು ವಿಷ ಕೊಡ್ತಾ ಇದ್ದಾಳೆ. ಯಾವುದೋ ಒಂದು ಹಂತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ, ಎಲ್ಲ ಸ್ತ್ರೀಯರ ಬಗ್ಗೆ ಒಂದು ಕಠೋರವಾದ ಮಾತನಾಡಿಬಿಡ್ತಾನೆ. ಅವನು ಮರುಕ್ಷಣ ತಿದ್ದುಕೊಳ್ತಾನೆ, ನಾಲಿಗೆ ಕಚ್ಕೊಳ್ತಾನೆ. ಅವನು ಹೇಳ್ತಾನೆ, ನಬ್ರವೀಮಿ ಸ್ತ್ರೀಯ ಸರ್ವಾಹ. ತಪ್ಪಾಯಿತು, ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ನಾನು ಹೀಗೆ ಮಾತಾಡಬಾರದು, ಹೆಣ್ಮಕ್ಳೆಲ್ಲ ಹೇಗೆ ಅಂತಲ್ಲ, ಅವಳು ಒಬ್ಬಳು ಹಾಗೆ ಅಂತಷ್ಟೇ, ಕೈಕೇಯಿ ಒಬ್ಬಳು ಹಾಗೆ ಅಂತ, ಹೆಣ್ಮಕ್ಳೆಲ್ಲ ಹಾಗೆ ಅಂತಲ್ಲ ಅಂತ. ನಮ್ಮ ಭಾವ ನಾವು ನಿಮ್ಗೆ ಹೇಳ್ತಾ ಇರೋದು, ದಶರಥನ ಭಾವವೇ ಅದೇ ಭಾವವೇ ನಮ್ಮಲ್ಲಿರೋದನ್ನ ಹೇಳ್ತಾ ಇರೋದು. 2 ದಿನ ಹಿಂದೆ ಸಿದ್ದಾಪುರದ ಒಂದು 10-15 ಜನ ಕಾರ್ಯಕರ್ತರು ಬಂದಿದ್ರು. ಅವ್ರು ನಮ್ಮನ್ನು ಕೇಳಿದ್ರು, ಗುರುಗಳೇ ನಿಮಗಿನ್ನು ಶಿಷ್ಯರ ಮೇಲೆ ನಂಬಿಕೆ ಇಲ್ಲದಂಗೆ ಆಗ್ಬಿಡುತ್ತೇನೋ ಅಂತ, ಶಿಷ್ಯ ಸ್ತೋಮದ ಮೇಲೆ ಅಥವಾ ಎಲ್ಲ ಮಹಿಳೆಯರ ಮೇಲೆ ನಂಬಿಕೆ ಇಲ್ದಿದ್ದಂಗೆ ಆಗ್ಬಿಡುತ್ತೇನೋ. ನಾವು ಹೇಳ್ತೀವಿ, ಇಲ್ಲ, ನಾವು ಯಾರನ್ನು ನಂಬಿದ್ದೇವೋ ಅವ್ರು ಯಾವತ್ತೂ ದ್ರೋಹ ಮಾಡಿಲ್ಲ ನಮಗೆ. ನಮ್ಮ ನಂಬಿಕೆ ಹೆಚ್ಚು ಇನ್ನು ಅಂತ. ಯಾಕೆಂದರೆ ಲಕ್ಷಾಂತರ ಹೇಗೆ ಎಲ್ಲೋ ಬಂದ ಹಾಗೆ, ಅದಕ್ಕೆ ಏನೇನು ಕಾರಣ ಇರ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಲಕ್ಷಾಂತರ ಹೀಗೆ, ನೀವು ಲಕ್ಷಾಂತರ ನೋಡ್ತಿರೋ, ಬಂದು ನೋಡ್ತಿರೋ. ನಿಜವಾದ ಸ್ತ್ರೀತ್ವ ಇದು, ನಿಜವಾದ ಮಾತೃತ್ವ ಇದು, ಅದು ವಾತ್ಸಲ್ಯಮಯ, ಅದು ಇಡೀ ಸಮಾಜದ ಕ್ಷೇಮಕ್ಕೆ ಇರುವಂಥದ್ದು. ಹಾಗಾಗಿ ನಮ್ಮ ಪೂರ್ಣ ನಂಬಿಕೆ ನಿಮ್ಮ ಜೊತೆಗಿದೆ, ನಮ್ಮ ಪೂರ್ಣ ಭರವಸೆ ನಿಮ್ಮ ಜೊತೆಗಿದೆ, ನಮ್ಮ ಶುಭ ಹಾರೈಕೆ ಸದಾ ನಿಮ್ಮ ಜೊತೆಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರ ಕ್ಷೇಮವನ್ನು ಹಾರೈಸ್ತೇವೆ, ನಿಮ್ಮೆಲ್ಲರ ಶ್ರೇಯಸ್ಸನ್ನು ಹಾರೈಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ